ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಇದು ನಂದು ಹೊಸ ಅಕೌಂಟಲ್ಲಿ ನಂದು ಮೊದಲನೇ ವೀಡಿಯೋ ಆಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಆಗಿರುತ್ತೆ. ಇನ್ಮೇಲೆ ನಂದು ಈ ಅಕೌಂಟಲ್ಲಿ ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಂದು ಓಲ್ಡ್ ಅಕೌಂಟಲ್ಲಿ ಒಂದಷ್ಟು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಒಂದೆರಡು ಕಾಪಿ ರೈಟ್ಸು ಅದು ಇದು ಬಂದಿತ್ತು. ಸೊ ನಾನು ಬಿಗಿನಿಂಗಲ್ಲೇ ಕರೆಕ್ಟ್ ಮಾಡ್ಕೊಂಡು ಇನ್ಯಾವುದು ಕಾಪಿ ರೈಟ್ಸ್ ಬರದೇ ಇರೋ ಥರ ಸೊ ನಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಯಾವುದೋ ವೀಡಿಯೋ ಮಾಡಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ನಂದು ಈ ಅಕೌಂಟಲ್ಲಿ ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ಸ್ ವಿಡಿಯೋ ಮಾಡಿಲ್ಲ, ಬಟ್ ಕೂರ್ಸಾದ್ಮೇಲೆ ಹೆಂಗಿದೆ ಅಂತೆಲ್ಲ ನೋಡ್ಕೊಂಬರೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಯಾವ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಿರ್ಲಿಲ್ಲ. ಇದೇ ಮೊದಲನೇ ವರ್ಷ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿಯನ್ನು ಹಬ್ಬ ಮಾಡಿದ್ದು. ನಾವು ಅರೌಂಡ್ ಬೆಳಗ್ಗೆ 6:30 ಹಂಗೆ ಪೂಜೆ ಎಲ್ಲ ಮುಗಿಸಿದ್ವಿ, ನೈಟೆಲ್ಲ ರೆಡಿ ಮಾಡಿದ್ವಿ. ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ಥರ ಕಾಣ್ತಿತ್ತು ದೇವರು. ನನಗಂತೂ ಖುಷಿ ಆಯಿತು, ಫಸ್ಟ್ ಟೈಮ್ ಮಾಡಿನೂ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಲ್ಲಿ ನಮ್ಮಮ್ಮ ಬಂದುಬಿಟ್ಟು ಒಳ್ಕಲ್ಲಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ರು. ಮಿಕ್ಸಿ ಹಾಕಿದ್ರೆ ಪಾಪು ಎದ್ದೇಳ್ತಾನೆ, ಅವ್ನು ಮಲಗಿದ್ದ ಅಂದ್ಬಿಟ್ಟು ಇದರಲ್ಲೇ ರೆಡಿ ಮಾಡ್ಕೊಳ್ತಿದ್ರು. ಅರೌಂಡ್ ನಾವು ಈ ಮನೆಗೆ ಬಂದು 1.5 ಇಯರ್ ಆಯಿತು. ಆವತ್ತಿಂದ ಇವತ್ತೇ ಫಸ್ಟ್ ಟೈಮ್ ತೆಗೆದು ಯೂಸ್ ಮಾಡ್ತಿರೋದು. ಇಲ್ಲಿ ನಮ್ಮ ಅಜ್ಜಿ ಪಲ್ಯಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ರು. ಆ್ಯಂಡ್ ಇಲ್ಲಿ ನಾನು ಅಡುಗೆಗೆ ಸಂಬಂಧಪಟ್ಟಿದ್ದಾಗಲಿ ಅಡುಗೆ ವಿಷಯಕ್ಕೆ ಬಂದರೆ ಮಾಡಿದ ಏಕೈಕ ಒಂದೇ ಒಂದು ಕೆಲಸ ಅಂದರೆ ಕ್ಯಾರೆಟ್ ತುರಿದು ಕೊಟ್ಟಿದ್ದು. ಅದು ಒಂದು ಮಾಡಿಬಿಟ್ಟು ಕೊಟ್ಟೆ. ಇನ್ನೆಲ್ಲನೂ ಅಮ್ಮ ಅಜ್ಜಿ ಇವರೇ ನೋಡಿಕೊಂಡ್ರು, ಹಬ್ಬದ್ದೇನೇನಿದೆ ಎಲ್ಲನೂ. ನಾನು ಇಲ್ಲಿ ಹಾಕಿರೋ ಡ್ರೆಸ್ ಬಂದುಬಿಟ್ಟು ನಾನು ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಹಾಕ್ತೀನಿ, ಬೇಕಂದರೆ ಹೋಗ್ಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಅಮ್ಮ ಮತ್ತು ಅಜ್ಜಿ ಅರೌಂಡ್ ಮಧ್ಯಾಹ್ನ 1:30 ಹಂಗೆ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನನ್ನ ತಮ್ಮ ಮತ್ತು ಓರಿಯೋ ಮಲ್ಕೊಂಡಿದ್ರು. ಸೊ ನಮ್ಮ ಮನೇಲಿ ಅಫ್ಕೋರ್ಸ್ 2 ನಾಯಿ ಇದ್ದಾವೆ. ನನಗೆ ಒಬ್ಬಟ್ಟಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಬಿಸಿ ಬಿಸಿ ಇರುವಾಗ ಒಂದು ತಿಂತೀನಿ, ಯಾಕಂದರೆ ಬೈತಾರೆ ಮಾಡಿದ್ರು ತಿನ್ನಲ್ಲ ಅಂದ್ಬಿಟ್ಟು. ಆ್ಯಂಡ್ ನಾನು ಬಿಸಿ ಬಿಸಿದು ಒಂದು ಒಬ್ಬಟ್ಟು ತಿಂದೆ, ಅವನು ಬಿಸಿ ಬಿಸಿ ತಿಂತಿದ್ದ. ನೈಟ್ ಊಟ ಮಾಡುವಾಗ ತಿನ್ನೋಕ್ಕೆ ಮನಸ್ಸು ಬರೋಲ್ಲ, ಸೊ ಇವಾಗಲೇ ಒಂದೊಂದು ತಿಂದ್ಕೊಂಡ್ವಿ. ಅದಾದಮೇಲೆ ದೇವ್ರಿಗೆ ಆರತಿ ಎಲ್ಲ ಬೆಳಗ್ಗೆನೇ ಮಾಡಿದ್ವಿ. ಇದು ಮತ್ತೆ ಸಂಜೆ ಮಾಡಿದ್ದು ಆರತಿ ಎಲ್ಲ. ಬೆಳಗ್ಗೆನೂ ಒಂದ್ಸತಿ ಮಾಡಿದ್ವಿ, ಸಂಜೆ ಮಾಡಿದ್ದು ವೀಡಿಯೋ ಇದು. ನನಗೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ಗೆ ವೀಡಿಯೋ ಹಾಕೋಕ್ಕೆ ಲ್ಯಾಂಡ್ಸ್ಕೇಪಲ್ಲಿ ವೀಡಿಯೋ ಮಾಡಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ನನ್ನ ಹತ್ರ ಏನು ವೀಡಿಯೋಸ್ ಇದೆ ಅದನ್ನೇ ನಾನು ಹಾಕಿದ್ದೀನಿ. ಈ ವಿಡಿಯೋಸ್ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕೋಕ್ಕೆ ಅಂತ ಮಾಡ್ಕೊಂಡಿದ್ದೆ, ಅದನ್ನೇ ಎಡಿಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ನೆನ್ಪಿಟ್ಕೊಂಡು ಲ್ಯಾಂಡ್ಸ್ಕೇಪಲ್ಲಿ ಯೂಟ್ಯೂಬ್ಗಂತಲೇ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಯದ್ವೀರವರು ಹಬ್ಬಕ್ಕೆ ರೆಡಿಯಾಗಿದ್ದಾರೆ. ರೆಡಿಯಾಗಿ ಅವ್ರಿಗೆ ಲೋಕ ಫುಲ್ಲು ಓಡಾಟ, ಮನೆ ಫುಲ್ಲು. ಇವರು ಓರಿಯೋ ಆ್ಯಂಡ್ ಇವ್ರು ಬಂದುಬಿಟ್ಟು ನಮ್ಮ ಮಾವ ಊರಿಂದ ಬಂದಿದ್ದರು. ಕೂತಿದ ಹತ್ರ ಕೂರಲ್ಲ, ನಿಂತಿದ ಹತ್ರ ನಿಲ್ಲಲ್ಲ. ಫುಲ್ಲು ದೇವ್ರ ಮನೆಗೆ ಹೋಗೋದು, ಅಡುಗೆ ಮನೆಗೆ ಹೋಗೋದು, ವಾಶ್ರೂಮ್ ಹತ್ರ ಹೋಗೋದು, ರೂಮ್ಗೆ ಹೋಗೋದು, ಬರೀ ಇದೇ ಆಗಿತ್ತು ಇವ್ರದ್ದು. ಹಿಡಿಯೋ ಅಷ್ಟರಲ್ಲಿ ಎಲ್ಲ ಕಡೆನೂ ಹೋಗೋರ್ನ ಫುಲ್ ಸಾಕಾಗ್ಬಿಡುತ್ತೆ. ಆ್ಯಂಡ್ ಇವಾಗ ಆಚೆ ಹೋಗ್ತಿದ್ದಾರೆ ಇವರು. ಓಡಾಟ ಕಲ್ತ ಮೇಲೆ 5 ನಿಮಿಷ ಇದ್ದಿದ್ದ ಕಡೆ ಇರಲ್ಲ. ಆಚೆ ಒಳಗೆ ಆಚೆ ಇಬ್ಬರು ಒಂದೇ ಸಮ ಓಡಾಡ್ತಿರ್ತಾರೆ. ಓರಿ ಏನು ಮಾಡ್ತಾನೆ ಅದನ್ನ ಏನು ಮಾಡಬೇಕು, ಇವನು ಏನು ಮಾಡ್ತಾನೆ ಅದನ್ನು ಅವ್ನು ಮಾಡಬೇಕು. ಇನ್ನು 9 ತಿಂಗಳಿಗೆ 10 ತಿಂಗಳಿಗೆ ವ್ಲಾಗ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೋಡಿ ಹಿಂಗೆಲ್ಲ ಕುತ್ಕೋಬೋದು, ಹಿಂಗೆಲ್ಲ ಆಟ ಆಡ್ಬೋದು. ಒಂದೊಂದ್ಸತಿ ಬೇಜಾರಾಯಿತು ಅಂದರೆ ಸಾಕು ಸಿಗ್ಲಿಕ್ಕೆ. ಅವ್ನು ಹೆಂಗ್ ನೋಡ್ತಾನೆ ಅಂದ್ರೆ ನಿಂತರನೇ ಗುರಾಯಿಸ್ತಾನೆ ಯದ್ವೀರು ಕಿರಾತಕ.
ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಈ ಥರ ಇತ್ತು. ನನಗೆ ಅಷ್ಟೊಂದು ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಏನು ವೀಡಿಯೋಸ್ ಇದೆ, ಏನು ಕ್ಲಿಪ್ಸ್ ಇದೆ ನನ್ನ ಹತ್ರ, ಅದನ್ನೇ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇನ್ಮೇಲೆ ನಂದು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಂದು ಡೈಲಿ ವ್ಲಾಗ್ಸಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಅಥವಾ ಯೂಸ್ಫುಲ್ಲಾಗಿ ಒಂದು ಯಾವುದಾದ್ರೂ ವಿಷಯಗಳ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಕಲ್ತಿದ್ದೀನಿ, ನನ್ನಲ್ಲಿ ಏನು ನಾಲೆಜ್ ಇದೆ, ಲೈಕ್ ಮೇಕಪ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಸ್ಕಿನ್ ಕೇರ್, ಹೇರ್ ಕೇರ್, ನನಗೆಲ್ಲ ಏನೇನು ವರ್ಕೌಟ್ ಆಗಿದೆ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಒಂದು ವೀಡಿಯೋ ಹಾಕ್ತಿದ್ದೀನಿ ಅಂದರೆ ನಿಮ್ಮದೊಂದು 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ನಾನು ತೊಗೊಳ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ಅದರಿಂದ ನಿಮ್ಗೆ ಏನಾದರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಏನಾದರೂ ಒಂದು ಸಿಗಬೇಕು ಅನ್ನೋ ರೀತಿ ಇಂಟೆನ್ಷನಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಮೇಕಪ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ, ಫ್ಯಾಷನ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ ಅವ್ರುಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ. ನಾನು ಆದಷ್ಟು ಪ್ರಾಡಕ್ಟ್ಸ್ದೆಲ್ಲ ಲಿಂಕ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ ಇನ್ಮೇಲೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.